ಏನು ಮಾಡೋಣ? ಹಾಂ, ನಮ್ಮ ಅತ್ತೆ ನನ್ನ ಗಂಡ ನೋಡಿದ್ರೆ ದುಡ್ಡು ಜಾಸ್ತಿ ಬೇಕು, ದೊಡ್ಡ ಮನೆ ಬೇಡ ಅಂತ ಹೇಳ್ತಿದ್ದಾರೆ. ಹ್ಞೂ, ನಾನೇನಾದರೂ ಅವರು ಇದಕ್ಕೆ ಮಾತಾಡ್ಕೋದ್ರೆ ಮನೆಯೇ ಬೇಡ ಅಂತಾರೆ. ಹ್ಞೂ, ಹೌದೌದು, ಸರಿ ಆಯಿತು, ಚಿಕ್ಕದೇ ಆಗಲಿಲ್ಲ ಅಂತೇಳಿ ಹೇಳಿದ್ರೆ ಸುಮ್ಮನೆ ಆಗ್ತಾರೆ. ಇಲ್ದಿದ್ರೆ ಮನೆಯೇ ಬೇಡ ಅಂತ ಸಹ ನಿಲ್ಲಿಸ್ಬಿಡ್ತಾರೆ. ಒಟ್ಟಿನಲ್ಲಿ ಅವ್ರು ಹೇಳ್ದಂಗೆ ಅವ್ರ ರೂಟಲ್ಲೇ ಹೋಗಿ ಆಮೇಲೆ ಒಂದು ಇಟ್ಟಿಟ್ಟೆ ದೊಡ್ಡದಾಗಿ ಮಾಡ್ಕೋಬೋದು. ಸಾಲ ಆದ್ರೂ ನಾನು ತೀರಿಸ್ತೀನಿ. ಉಪ್ಪಿನಕಾಯಿನಾಗೆ ವ್ಯಾಪಾರ ಮಾಡಿ ತೀರಿಸ್ತೀನಿ. ಹೌದು, ಹಂಗೆ ಮಾಡ್ತೀನಿ. ಉಪ್ಪಿನಕಾಯಿ ಓನರ್ ಬೇರೆ ಯಾವುದಕ್ಕೂ ಪತ್ರ ಕಳಿಸ್ತೀನಿ, ಮುಂದಿನ ಆರ್ಡ್ರು ಎಷ್ಟು ಅಂತನ ಅಂತ ಹೇಳಿದರು. ಎಷ್ಟೊಂದು ದಿನ ಆಯಿತು ಉಪ್ಪಿನಕಾಯಿ ತಗೊಂಡೋಗಿ, ಇನ್ನೂ ಕಳಿಸ್ತಿಲ್ಲ. ಬರೀ ಅಂಗಡಿಗಳಿಗೆ ಹೋಟ್ಲುಗಳಿಗೆ ಕೊಟ್ಟು ಬರೋದೇ ಆಯಿತು. ಅದೆಲ್ಲನ ಏನು ಲೆಕ್ಕಕ್ಕೆ ಬರಲ್ಲ, ಏನೋ ಕೂಲಿ ಲೆಕ್ಕಕ್ಕೆ ಬರುತ್ತೆ ಅಷ್ಟೇ. ಅದು ನಾವು ಉಳಿಸ್ಬೇಕು ಅಂದರೆ ದೊಡ್ಡ ದೊಡ್ಡ ಆರ್ಡ್ರ್ ಹಿಡಿಲೇಬೇಕು. ಅವಯ್ಯ ನಮ್ಗೆ ಆರ್ಡ್ರ್ ಕೊಡ್ತಾನೋ ಇಲ್ವೋ, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಆರ್ಡ್ರ್ ತಗೊಂಬಕ್ಕೆ ಪ್ರಯತ್ನ ಮಾಡಬೇಕು ನಾನು ಗೌರಿನು. ನೋಡೋಣ, ಇವತ್ತು ನಾಳೆಗೂ ನೋಡಿ ಏನಾದ್ರು ಪತ್ರ ಬರಲಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಓನರ್ನ ಹಿಡ್ಕೋಬೇಕು. ಏನು ಅವನೊಬ್ಬನೇ ಅನ್ನೋದೇನಿಲ್ಲ. ನೇತ್ರ ಎಲ್ಲೇ ಹುಡುಗರು ಎಲ್ಬೋದ್ರು? ಇಲ್ಲೇ ಆಟ ಆಡ್ತೀನಿ ಅಂತ ಹೋದ್ರತ್ತೆ. ಆಟ ಆಡ್ಕೊಬತ್ತಿ ಅಂತಾನ? ಸರಿ ಆಯ್ತು ಹೋಗ್ರಿ ಅಂತಂದೆ. ಅತ್ತೆ, ಮನೆ ನೀವು ಹೇಳ್ದಂಗೆ ಚಿಕ್ಕದಾಗೆ ಕಟ್ಟೋಣ ಬಿಡ್ರಿ, ಏನು ತೊಂದರೆ ಏನಿಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗೇನೆ, ಒಟ್ಟಿನಲ್ಲಿ ಹೊಸ ಮನೆ ಕಟ್ಕೊಂಡ್ರೆ ಅಷ್ಟೇ ಸಾಕು. ಅದಕ್ಕಾದ್ರೂ ಒಪ್ಕೊಂತಿರೋ ಇಲ್ವೋ? ಆಯ್ತು ಕಣೆ, ನಾನು ಅದನ್ನೇ ತಾನೇ ಹೇಳ್ತಾ ಇರೋದು. ನಮ್ಮ ಆಸ್ತಿ ಇದ್ದಷ್ಟು ಕಾಲು ಚಾಚಬೇಕು ಅಂತಾನ. ನಮ್ಮ ಬಂಡವಾಳ ಎಷ್ಟೈತೋ ಅಷ್ಟಕ್ಕೆ ಮನೆ ಕಟ್ಕೋಬೇಕು. ಯಾರೋ ಕಟ್ಟಿದ್ದಾನೆ ಅಂತ ಹೇಳಿ ಸಾಲ ಮಾಡ್ಕೊಂಡು ಕಟ್ಟಕ್ಕಾಗಲ್ಲ. ನಿನಗೆ ಸೂಜಿ ಕಟ್ಟಿರೋದು ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ ಅಲ್ವಿ? ಅದಕ್ಕೆ ಅವಳಿಗಿನ ದೊಡ್ಡ ಮನೆ ಕಟ್ಟಬೇಕು. ಅವಳಿಗಿನ ಅವ್ರ ಅಪ್ಪಯ್ಯ ಅವರು ನಿಮ್ಮ ಅಪ್ಪಯ್ಯ ಅಂತೂ ಸಾವುಕಾರ ದುಡ್ಡು ಕೊಟ್ಟವನೇ. ಅದು ಅಲ್ಲದೆ ನಮ್ಮ ಸೂಜಿ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಿ. ಅವ್ರು ದೊಡ್ಡ ದೊಡ್ಡ ಆರ್ಡ್ರ್ ಕೊಡ್ತಾರೆ. 10,000, 20,000, 50,000 ಗಟ್ಟಲೆ ಕೊಡ್ತಾರಂತ ಇವಾಗ ಆರ್ಡ್ರನ್ನ. ಅದಕ್ಕೆ ಸಾಲ ಮಾಡಿ ಕಟ್ಕೊಂತಾರೆ. ನಿನಗೆ ಇನ್ನೂ ಆರ್ಡ್ರನ್ನೇ ಸಿಕ್ಕಿಲ್ಲ. ಒಂದು ತಿಂಗಳು ಕಳಿಸಿದ್ರ ಮತ್ತೆ ಆರ್ಡ್ರ್ ಕೊಟ್ಟೇ ಇಲ್ಲ. ಸುಮ್ಮನೆ ಮನೆಯಾಗಿದ್ದೀರಾ ನೀನು ಗೌರಿನೂ. ಅಂದಮೇಲೆ ಹೆಂಗೆ ತೀರ್ಸಕ್ಕಾಗುತ್ತೆ? ಆರ್ಡ್ರ್ ಸಿಕ್ಕಿದ್ರೆ ತಾನು ಏನೋ ದುಡಿಬೋದು, ದೊಡ್ಡದಾಗ ಕಟ್ಟಿದ್ರು ಸಾಲ ಆದ್ರೂ ತೀರಿಸ್ಕೋಬೋದು ಅನ್ಬೋದು. ಸರಿ ಆಯ್ತತ್ತೆ, ನಿಮ್ಮಿಷ್ಟದಂತನೇ ಆಗ್ಲೇಳು. ಸರಿ, ಚಿಕ್ಕದಾಗೆ ಕಟ್ಟೋಣ ತಗ. ಯಾವತ್ತಾದ್ರೂ ಒಂದು ಒಳ್ಳೆ ದಿವಸ ನೋಡಿ ಇರೋ ದುಡ್ಡಾಗೆ ಪಾಯ ಹಾಕ್ಬಿಡೋಣ. ಆಯ್ತಮ್ಮ, ಹಂಗೆ ಮಾಡು. ಸರಿ ಹೋಗ್ರಿ, ಅಡುಗೆ ಮಾಡೋಗ್ರಿ. ಸಾರು ಮಾಡಿದ್ದೀನಿ, ಮುದ್ದೆ ಅನ್ನ ಮಾಡ್ರಿ. ಹೌದಾ, ಸರಿ ಆಯ್ತು, ಮಾಡ್ತೀನಿ ಬಿಡು. ನೀನೇನು ಮಾಡ್ತೀಯಾ? ಏನೂ ಇಲ್ಲ ಅತ್ತೆ, ಅದೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಉಪ್ಪಿನಕಾಯಿ ಆರ್ಡ್ರ್ ಸಿಗ್ಲಿಲ್ವಲ್ಲ, ಬೇರೆ ಯಾರನ್ನಾದ್ರೂ ಹಿಡ್ಕೊಳ್ಳೋಣ ಓನರ್ನ ಅಂತಾನ. ಏನು ಅವನ ಒಬ್ಬನೇ ಅಂಬದೇನಿದಲ್ವಲ್ಲ, ಹಂಗೆ ಏನಾರ ಮಾಡಬೇಕು. ಮತ್ತೆ ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ, ಒಂದೇ ನೆಚ್ಕೊಂಡ್ರೆ ಆಗಲ್ಲ. ಸರಿ ಆಯ್ತು ಬಿಡು, ನಾನೆಲ್ಲ ಯೋಚನೆ ಮಾಡಿ ನೋಡೋಣ. ಇವತ್ತೊಂದು ದಿವಸ ಪತ್ರ ಏನಾದ್ರು ಬರಲಿಲ್ಲ ಅಂದರೆ ಅಯ್ಯಪ್ಪನ ಕಡೆಯಿಂದಾನ ಬೇರೆ ಯಾರನ್ನಾದ್ರೂ ನೋಡೋಣ. ಸರಿ ಅಮ್ಮ, ಏನು ಮಾಡ್ತೀಯೋ ಮಾಡು. ನಾನು ಹೋಗಿ ಮುದ್ದೆ ಮಾಡ್ತೀನಿ. ಸದ್ಯ ಒಪ್ಕೊಂತಲ್ಲ ನಮ್ಮತ್ತಿ. ಮೊದಲು ಚಿಕ್ಕದಾಗೆ ಪಾಯ ಹಾಕೋದು, ಆಮೇಲೆ ಕಟ್ಕೊಂಡು ಹೋಗ್ಬೇಕಾರೆ ದೊಡ್ಡದಾಗೆ ಮಾಡೋದು. ಅಷ್ಟೇನೆ. ಓ, ಏನು ಕಾರಣ? ಏನು ಅದು? ಏನು ಹಿಡ್ಕೊಂಬಂದಿದ್ಯಾ? ಏನು ಕೊಟ್ಟು ಕಳ್ಸಾಳು ನಿಮ್ಮಮ್ಮಯ್ಯ ನನಗೆ? ಅಮ್ಮ ಎಲ್ಲ ಆಂಟಿ, ಅದು ಫಸ್ಟ್ ಅವಣ್ಣಯ್ಯ ಇದನ್ನ ನೇತ್ರಕ್ಕನ ಮನೆಗೆ ಕೊಡು, ಅವಕ್ಕನ ಕೈಗೆ ಅಂತಾನ ಕೊಡ್ತು ಅವಣ್ಣಯ್ಯ. ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ತಕ್ಕಳಕ್ಕ? ಹೌದಾ, ಸರಿ ತತ್ತ. ಉಪ್ಪಿನಕಾಯಿನಾರ ಏನಾದ್ರೂ ಕಳಿಸಿರ್ಬೇಕೇನೋ ಪತ್ರನ. ಸದ್ಯ ನಾನು ಇಷ್ಟೊತ್ತು ಅದನ್ನೇ ಯೋಚನೆ ಮಾಡ್ತಿದ್ದೆ. ಕೊಡಪ್ಪ. ತಾಳಕ್ಕ ಕೊಡಪ್ಪ. ಏನೋ ಕಾರಣ? ಏನು ಸಮಾಚಾರ? ಏನು ತಿಂಡಿ ಮಾಡಿವಳೆ ನಿಮ್ಮಮ್ಮಯ್ಯ? ಏನ್ ಮಾಡೈತಾ ಇನ್ನ ಗೊತ್ತಿಲ್ಲ ಕಣಕ್ಕ. ಹೋಗಿ ತಿನ್ಬೇಕು. ಆಟ ಆಡ್ತಾ ಇದ್ದಿ ಅಲ್ಲಿ, ಕೃಷ್ಣನು ಭದ್ರನು ಆಡ್ತಾ ಇದ್ರು ಗುಡಿಯಾಗೆ. ನಾನು ಅಲ್ಲೇ ಆಟ ಆಡ್ತಾ ಇದ್ದೆ. ಹೌದಾ, ನೀನು ಅವ್ರ ಜೊತೆಗೆ ಆಟ ಆಡ್ತಾ ಇದ್ಯಾ? ಸರಿ, ಅವ್ರನ್ನ ಹುಷಾರಾಗಿ ನೋಡ್ಕೊಂಗ ಒಯ್ಯದ್ ಮಾಡಬೇಡ, ಕರ್ಕೊಂಡು ಆಡ್ಬೇಕು. ಸರಿ ಆಯ್ತು, ಆಡ್ತೀನಿ ಕರ್ಕೊಂಡು. ಸದ್ಯ ಏನು ಬರ್ದಿದ್ದಾರೋ ಏನೋ ಆರ್ಡ್ರನ್ನ. ಎಷ್ಟು ಕೊಟ್ಟಿದ್ದಾರೋ? 10,000 ಕೊಟ್ಟಾರ, 20,000 ಕೊಟ್ಟಾರ, 50,000ದೇ ಕೊಟ್ಟಿರ್ಬೋದಾ? ನಮ್ಮ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಮಾಡಿದ್ವಿ ನಾವು ಈ ಸಲನ. ನೋಡೋಣ ಇರಪ್ಪ ಬಿಚ್ಚಿ. ನೇತ್ರಾರವರಿಗೆ ಸಮೃದ್ಧಿ ಉಪ್ಪಿನಕಾಯಿ ಓನರ್ ಆದಂಥ ರಾಮ್ ಪ್ರಸಾದ್ ರವರಿಂದ ನಮಸ್ಕಾರಗಳು. ನೀವು ಕಳಿಸಿದಂಥ ಉಪ್ಪಿನಕಾಯಿ ಚೆನ್ನಾಗಿತ್ತು, ಆದರೆ ಈ ತಿಂಗಳಲ್ಲಿ ನಿಮಗೆ ಆರ್ಡರ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಉಪ್ಪಿನಕಾಯಿ ಅಷ್ಟು ಡಿಮ್ಯಾಂಡ್ ಬರ್ತಾ ಇಲ್ಲ. ಮುಂದಿನ ತಿಂಗಳು ನೋಡೋಣ. ದಯವಿಟ್ಟು ಈ ತಿಂಗಳಲ್ಲಿ ನಿಮಗೆ ಆರ್ಡರ್ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅಯ್ಯೋ ದೇವ್ರಿ, ಈ ತಿಂಗಳು ಆರ್ಡ್ರ್ ಇಲ್ವಾ? ಚೆನ್ನಾಗಿತ್ತು ಅಂತ ಬೇರೆ ಬರ್ದವ್ರೆ, ಮತ್ತೆ ಆರ್ಡ್ರ್ ಕೊಡೋಕ್ಕೆ ಏನು ಇವ್ರಿಗೆ ದೊಡ್ಡ ರೋಗ? ಅಯ್ಯೋ ದೇವ್ರಿ, ಹಿಂಗಾದ್ರೆ ಹೆಂಗೆ? ಈ ತಿಂಗಳು ಕೊಡೋಕ್ಕಾಗಲ್ಲ ಅಂದರೆ ಏನು ಮುಂದಿನ ತಿಂಗಳು ಕೊಡ್ತಾರಾ?
ತಿಂಗಳ ತಿಂಗಳ ನಮಗೂ ಆರ್ಡರ್ ಕೊಟ್ಟಿರ್ತಾನೆ ನಾವು ಚೆನ್ನಾಗಿ ನೀಟಾಗಿ ಮಾಡಿ ಕಳ್ಸೋದು ಕ್ವಾಲಿಟಿ ಚೆನ್ನಾಗಿ ಮಾಡಿ ಕಳ್ಸಿದೀವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲಾನ ಇದ್ಯಾಕೆ ಹಿಂಗಾಯ್ತು ಡಿಮ್ಯಾಂಡ್ ಇಲ್ಲ ಅಂತಂದ್ರೆ ಏನರ್ಥ ಏನ ಸೂಜಿ ಮಾಡೋ ಉಪ್ಪಿನಕಾಯಿಗೆ ಮಾತ್ರ ಡಿಮ್ಯಾಂಡಾ ನಾವು ಚೆನ್ನಾಗೇ ಮಾಡಿದೀವಿ ಅವಳು ಮಾಡೋದ್ಕಿನ್ನ ಹತ್ತರಷ್ಟು ಚೆನ್ನಾಗಿತ್ತು ನಮ್ದು ಉಪ್ಪಿನಕಾಯಿ ನಾನು ತಿಂದು ನೋಡಿದೀನಿ ಇವ್ರೇನು ಉಪ್ಪಿನಕಾಯಿ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಓನರ್ಗೆ ನಮ್ಮ ಉಪ್ಪಿನಕಾಯಿ ಅಂದ್ರೆ ಅಷ್ಟು ಕೇವಲ ಮಾಡ್ಕೊಂಡವ್ರೆ ನಾ ಏನೇನೋ ಅಂದ್ಕೊಂಡಿದ್ದೆ ಇದು ನೋಡಿದ್ರೆ ಈ ತರ ಆಗೋಯ್ತಲ್ಲ ಅಯ್ಯೋ ಮನೆ ಬೇರೆ ಕಟ್ಟಬೇಕು ಅಂತ ಅನ್ಕೊಂಡಿದೀನಿ ಉಪ್ಪಿನಕಾಯಿ ವ್ಯಾಪಾರನೇ ನೆಚ್ಕೊಂಡು ಅಂತದ್ರಾಗೆ ಈ ತರ ಮಾಡಿದ್ರೆ ಏನ್ ಮಾಡೋದೀಗ ಈ ತರ ಆಗೋಯ್ತಲ್ಲ ನನಗೊಂದ್ ಕಡೆಗೆ ಅನುಮಾನ ಇತ್ತು ಈ ಓನರು ಆ ಸೂಜಿನ ಕಂಡ್ರೆ ತುಂಬಾ ಪ್ರೀತಿ ಅವಳು ಮಾಡೋ ಉಪ್ಪಿನಕಾಯಿಗೆ ಜಾಸ್ತಿನ ಇದನ್ನ ಕೊಡ್ತಾನೆ ಅವನು ಆರ್ಡರ್ನ ನಮಗೆ ಕೊಡ್ತಾನೋ ಇಲ್ವೋ ಅಂತ ಒಂದ್ ಕಡೆಗೆ ಅನುಮಾನ ಇತ್ತು ಅದೇ ನಿಜ ಆಗೋಯ್ತು ಇವನೊಬ್ನೇನ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇಕ್ಕಿನಾನು ಬೆಂಗಳೂರಾಗಿ ಮಸ್ತಾಗೈದಾರೆ ನೋಡ್ತೀನಿ ಅವ್ರಿಗೆ ಕಾಂಪಿಟೇಟರ್ ಅಂತ ಇರ್ಲೇಬೇಕಲ್ಲ ಒಬ್ರಾದ್ರೂ ಆ ವಯ್ಯನಿಗೆ ಆ ಸಮೃದ್ಧಿ ಉಪ್ಪಿನಕಾಯಿ ಕಾಂಪಿಟೇಟರ್ ಅಂತ ಬೇರೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದ್ದೇ ಇರುತ್ತೆ ಅವ್ರನ್ನು ಭೇಟಿ ಮಾಡ್ತೀನಿ ಇವನ ವಿರುದ್ಧ ನೋಡೇ ಬಿಡೋಣ ಇವಯ್ಯ ಒಬ್ಬನೇ ಅಂತ ತಿಳ್ಕೊಬಿಟ್ಟವನಿ ಏನು ಈ ನೇತ್ರ ಅಂದ್ರೆ ಹಿಡಿದ ಕೆಲಸ ಯಾವತ್ತೂ ಬಿಡೋಳಲ್ಲ ನೋಡ್ತಾ ಇರು ಅವ್ರ ಉಪ್ಪಿನಕಾಯಿ ಫ್ಯಾಕ್ಟ್ರಿನೇ ಮುಚ್ಕೊಂಡು ಹೋಗ್ಬೇಕು ನಾವು ಕಳ್ಸೋ ಉಪ್ಪಿನಕಾಯಿಗೆ ಹಂಗ್ ಮಾಡ್ತೀನಿ ನಮ್ಗೆ ಆರ್ಡರ್ ಕೊಡಲ್ಲ ಅಂತಾನ ಪತ್ರ ಬರ್ದೇವನಿ ನೋಡ್ದ ನಾವೆಷ್ಟು ಕಷ್ಟಪಟ್ಟು ಮಾಡಿದೀವಿ ಆರ್ಡರ್ ಸಿಕ್ತಲ್ಲ ಅಂತಾನೆ ಅಂತದ್ರಾಗೆ ನೇತ್ರ ಯಾವುದು ಪತ್ರ ಹಿಡ್ಕೊಂಡು ಕುತ್ಕೊಂಡೇಳೆ ಉಪ್ಪಿನಕಾಯಿ ಆರ್ಡರ್ ಕಳ್ಸಿರ್ಬೋದು ಅವರು ಅದೇ ಪತ್ರ ಇರಬೇಕು ಕೇಳೋಣ ಇರಪ್ಪ ಹೆಂಗೋ ಈ ತಿಂಗಳು ಎಷ್ಟು ಅಮೌಂಟಿಂದು ಆರ್ಡರ್ ಕೊಟ್ಟವ್ರೆ ಅಂತಾನೆ ಒಂದು 25,000 ಕಳ್ಸಿರ್ಬೋದು 25,000 ರೂಪಾಯಿ ಆರ್ಡರ್ನ ಆ ಸೋಜಿ ಮಾಡೋ ಉಪ್ಪಿನಕಾಯಿಗಿಂತ ನಿಮ್ಮದೇ ಚೆನ್ನಾಗಿದೆ ಅಂತಲೂ ಬರ್ದಿರ್ಬೋದು ನೋಡೋಣ ನೇತ್ರ ಯಾವ್ದು ಪತ್ರ ಉಪ್ಪಿನಕಾಯಿ ಓನರ ಬರ್ದಿರೋದು ಎಷ್ಟು ಆರ್ಡರ್ ಕೊಟ್ಟವ್ರೆ ಈ ತಿಂಗಳಿಗೆ ಹೇಳಿ ಜಲ್ದಿನ ನಾನು ಅದನ್ನೇ ಕೇಳೋಣ ಅಂತಾನೆ ಬಂದೆ ಪತ್ರ ಬರ್ಲಿಲ್ವೇ ಅಂತಾನ ಅಷ್ಟೊಳಗೆ ನಿನ್ ಕೈಯಾಗ ಪತ್ರನೇ ಕಾಣಿಸ್ತಾ ಇದೆ ಹೇಳೆ ನೇತ್ರ ಜಲ್ದಿನ ಏನಾಯ್ತು ಹೇಳಿ ನೇತ್ರ ಅಯ್ಯೋ ಸುಮ್ಮನಿರ ಗೌರಿ ನೀನು ಅಂದ್ಕೊಂಡಂಗೆ ಏನೂ ಇಲ್ಲ ಖುಷಿ ಪಡೋ ಅಂಥದ್ದು ಏನೂ ಇಲ್ಲ ದುಃಖ ಪಡೋ ಅಂಥದ್ದು ಆರ್ಡರ್ ಇಲ್ಲ ಎಂಥದ್ದು ಇಲ್ಲ ಆರ್ಡರ್ ಕಳಿಸಿಲ್ಲ ಮತ್ತೆ ಪತ್ರದಲ್ಲಿ ಏನು ಬರ್ದಿದೆ ಏನು ಕಳಿಸಿದ್ದಾರೆ ಯಾರ್ದದು ಪತ್ರ ಅವರೇ ಕಳಿಸಿದಾರ ಅಥವಾ ಬೇರೆ ಏನೋ ಏನು ಪತ್ರ ಅದು ಅವಯ್ಯ ಕಳಿಸಿರೋದೇನೆ ಆದ್ರೆ ನಮ್ಗೆ ಈ ತಿಂಗಳು ಏನು ಆರ್ಡರ್ ಕೊಡಲ್ವಂತೆ ಚೆನ್ನಾಗೈತೆ ಉಪ್ಪಿನಕಾಯಿ ಆದ್ರೆ ಡಿಮ್ಯಾಂಡ್ ಇಲ್ಲ ಅಂತಾನ ಕಳ್ಸಿದಾನೆ ಏನೋ ಸೂಜಿ ಉಪ್ಪಿನಕಾಯಿನೇ ಏನಾದ್ರೂ ಜಾಸ್ತಿ ಡಿಮ್ಯಾಂಡ್ ಐತೆ ಏನು ಅವಳೇನು ಅಷ್ಟೊಂದೇನು ಇದು ಮಾಡ್ತಾಳ ನಾವು ಕಳ್ಸೋ ಉಪ್ಪಿನಕಾಯಿಗಿಂತ ಅವಳು ಚೆನ್ನಾಗಿರುತ್ತ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಕಳ್ಸವನಿ ಹಿಂಗೆ ಒಂದು ತಿಂಗಳು ಕೊಡೋದು ಒಂದು ತಿಂಗಳು ಬಿಡೋದು ಮಾಡಿದ್ರೆ ಹೆಂಗಮ್ಮ ಸರಿ ಆಗುತ್ತೆ ನಮಗೆ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಏನೇ ಅದು ಏನ್ ತೀರ್ಮಾನ ಮಾಡಿದ್ಯಾ ಏನೂ ಇಲ್ಲ ನಾವೇ ಯಾವ್ದಾದ್ರೂ ಅವ ಇದಾನಲ್ಲ ಆ ಸಮೃದ್ಧಿ ಸೂಜಿ ಉಪ್ಪಿನಕಾಯಿ ಕೊಡ್ತಾನಲ್ಲ ನಮಗೆ ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿದ್ದಲ್ಲ 5,000 ರೂಪಾಯಿ ಹೋದ್ಸಲ ಅವನಿಗೆ ಕಾಂಪಿಟೇಟರ್ ಅಂತ ಇದ್ದೇ ಇರ್ತಾರೆ ಬೆಂಗಳೂರಾಗ ಬೇರೆ ಫ್ಯಾಕ್ಟ್ರಿಯರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅವ್ರಿಗೆ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಒಪ್ಪಂದ ಮಾಡ್ಕೊಂಬನ ನಾವು ಅವ್ರಿಗೆ ಉಪ್ಪಿನಕಾಯಿ ಕೊಟ್ರೆ ಅವಾಗ ಗೊತ್ತಾಗುತ್ತೆ ಈ ಒಂದು ಕಂಪ್ನಿ ಲಾಸ್ ಎದ್ದಾಗುತ್ತೆ ಅವಾಗ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಅವಾಗ ಇವನು ಸೂಜಿಗೆ ಹಂಗೆ ಉಪ್ಪಿನಕಾಯಿ ಕೊಡ್ತಾನೋ ನೋಡೋಣ ಬಾ ಓಹ್ ನಮ್ಗೇನು ಏನು ಗೊತ್ತಿಲ್ಲ ಹಳ್ಳಿ ಜನ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಆ ಥರ ಮಾಡೋಣ ಅವ್ನು ಹಿಂಗೆ ಮಾಡಿದ್ರೆ ನಾವು ಹಂಗೆ ಮಾಡೋಣ ಸರಿಯಾಗಿ ಓಡಿದ್ರೇನೆ ಬುದ್ಧಿ ಬರೋದು ನಮಗೂ ಐತೆ ಅಂತಾನ ಮಾಡೋಕ್ಕಾಗುತ್ತೆ ನಿನ್ನ ಹತ್ರ ಯಾರೋ ಏನೋ ಹುಡುಕೊಂಡು ಹೆಂಗೆ ಹೋಗೋದು ಅವ್ರ ಕಾಂಪಿಟೇಟ್ರು ಅಂತಂದ್ರೆ ಯಾರಿರ್ಬೋದು ಬಿಡು ನನಗೆ ಗೊತ್ತೈತೆ ಹುಡ್ಕೊಂಡು ಹೋಗೋಣ ಸಿಗ್ತಾರೆ ಯಾರಾದರೂ ಹೇಳ್ತಾರೆ ಫ್ಯಾಕ್ಟ್ರಿಯರೇನೆ ಯಾರ ಅವ್ರಿಗೆ ಕಾಂಪಿಟೇಟ್ ಕೊಡೋರು ಯಾರು ಅಂತ ತಿಳ್ಕೊಂಡು ಅವಯ್ಯನಿಗೆ ಸರಿಯಾಗಿ ಮಾಡೋಣ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದ್ರೆ ಬಗ್ಗೆ ಬಗ್ತಾರೆ ಅವಾಗ ನಮಗೆ ಉಪ್ಪಿನಕಾಯಿ ಆರ್ಡರ್ ಕೊಡ್ತೀನಿ ನಾನೇನೆ ಅವ್ರ ತಕ್ಕ ಹೋಗ್ಬೇಡ್ರಿ ಅಂತ ಈ ವಯ್ಯನೇ ಬರಬೇಕು ಹಂಗಾಗುತ್ತೆ ಹಂಗ್ ಮಾಡೋಣ ಬಾ ಹಂಗ್ ಮಾಡಿದ್ರೇನೆ ಬುದ್ಧಿ ಬರೋದು ಹಂಗ್ ಮಾಡೋಕ್ಕಾಗುತ್ತೆ ನಿನ್ನ ಹತ್ರ ಅಲ್ಲ ಅವರು ದೊಡ್ಡ ಶ್ರೀಮಂತರು ನಾವು ಹೋಗಿ ಅವ್ರ ತಗೆಲ್ಲ ಹಿಂಗೆ ಜಗಳ ಮಾಡ್ಕೊಳಕ್ಕಾಗುತ್ತಾ ಕಾಂಪಿಟೇಟ್ರು ಅದು ಇದು ಅಂತಾನ ಅವ್ರು ಏನೋ ದೊಡ್ಡ ಫ್ಯಾಕ್ಟ್ರಿ ಇಕ್ಕವ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಐತೆ ಏನೋ ಮಾಡ್ತಾರೆ ನಾವು ಹಂಗೆಲ್ಲ ಹೋದ್ರೆ ನಮಗೆ ಈಗ ಸರಿಯಾಗುತ್ತಾ ನನಗೆ ಯಾಕೋ ಬೇಡ ಅನ್ಸುತ್ತೆ ಕಣೆ ನೇತ್ರ ನೀನೇ ತಲೆ ಕೆಡ್ಸ್ಕೊಬೇಡ ಗೌರಿ ಅಯ್ಯೋ ದುಡ್ಡಿದ್ರೆ ಅವ್ರ ತಗಿರುತ್ತೆ ನಮ್ಗೇನಂತ ಅಯ್ಯೋ ಏನೋಮ್ಮ ನೀನು ಹೇಳೋದು ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ ನೀನು ಯಾಕೆ ಭಯ ಪಡ್ತೀಯ ನಾನಿದ್ದಂಗೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನಿರು ನಾನು ನೋಡ್ತಾ ಇರ ಅವಯ್ಯನಿಗೆ ಹೆಂಗೆ ಟಕ್ಕರ್ ಕೊಡ್ತೀನಿ ಅಂತಾನೆ ಅವನೇ ಬರಬೇಕು ನೀವು ಅವ್ರ ತಕ್ಕ ಹೋಗ್ಬೇಡ್ರಿ ನಮ್ಮ ಕಾಂಪಿಟೇಟರ್ ತಕ್ಕೆ ಉಪ್ಪಿನಕಾಯಿ ಆರ್ಡ್ರ್ ತಕೊಂಬಕ್ಕೆ ನಾವೇ ಕೊಡ್ತೀವಿ ಅಂತ ಅವಯ್ಯನೇ ಕೊಡಬೇಕು ಹಂಗೆ ಮಾಡೋಣ ಹೌದಾ ಸರಿ ಬಿಡು ಹಂಗೆ ಮಾಡೋಣ ಸರಿ ಬಾರಿ ನೇತ್ರ ಇವಾಗ ಹೋಟ್ಲರ್ಗೂ ಅಂಗಡಿಯವ್ರಿಗಾದ್ರೂ ಮಾಡಬೇಕಲ್ಲ ಉಪ್ಪಿನಕಾಯಿ ಕೊಡಬೇಕಲ್ಲ ಅದಕ್ಕೆ ಅವ್ರಿಗಾದ್ರೂ ಕೊಡೋಣ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಬಾ ಹೋಗೋಣ ನಡಿ ಆಯ್ತು ಹೋಗೋಣ ಹಂಗೆ ಮಾಡೋಣ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.